ನಮಸ್ಕಾರ. ನಾವು ಹೋಗ್ತಾ ಇರೋದು ಇವಾಗ ಉಬ್ಬಳಗುಂಡಿ ಅಂತ. ಉಬ್ಬಳಗುಂಡಿ ಇಲ್ಲಿ ಯಾಣ ಥರ ಕೇವ್ಸ್ ಇದೆ, ನೋಡ್ಕೊಂಬರೋಣ. ನಾವೀಗ ಉಬ್ಬಳಗುಂಡಿ ಅಂತ ಆ ಜಾಗಕ್ಕೆ ಬಂದಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಯಾಣ ಥರ ಗುಹೆ ಇದೆ. ಅಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಅಲ್ಲಿ ತುಂಬ ಚೆನ್ನಾಗಿ, ಇಲ್ಲಿಂದ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಉಬ್ಬಳಗುಂಡಿ ಹಿರಿಯೂರಿಂದ ನಾವು ರಾಂಪುರ ಹತ್ರ ಡಿವಿಯೇಷನ್ ತಗೊಂಡು ಅಲ್ಲಿಂದ ಸಂಡೂರ್ಗೆ ಹೋಗೋಕ್ಕೆ ಇಂಟೀರಿಯರ್ ರೋಡಲ್ಲಿ ಹೋಗ್ತಾ ಇದ್ದರೆ ನಮಗೆ ಈ ಒಂದು ಜಾಗ ಸಿಕ್ಕಿದೆ. ಉಬ್ಬಳಗುಂಡಿ ಹಿಂದೆ ಗುಹೆಗಳಿದ್ದಾವೆ, ಕೇವ್ಸು. ಸೊ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಳೆ ಬಿದ್ದಿರೋದ್ರಿಂದ ಎಲ್ಲ ಪೊದೆಗಳು ಬೆಳೆದ್ಬಿಟ್ಟಿದೆ. ಹಂಗೂ ಅಲ್ಲಿ ಹೇಳಿದ್ರು ಊರವರು, ಪೊದೆಗೆ ಬೆಳೆದಿದೆ, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗಿ ಆಮೇಲೆ ಅಲ್ಲಿಂದ ಇಟ್ಟು ನಡ್ಕೊಂಡು ಹೋಗ್ಬೇಕಂತೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಎಷ್ಟು ಚೆನ್ನಾಗಿದೆ ಇದು, ಒಳ್ಳೆ ನಮ್ಮ ಯಾಣ ಥರ ಇದೆ. ದೇವಸ್ಥಾನದ ತಲೆ ಮೇಲೆ ಬಂದ್ಬಿಟ್ವಿ. ಎಲ್ಲ ಗಾಡಿಗಳು ಹೋಗಿದ್ದು ವೀಲ್ ಇದೆ, ನೋಡ್ಬಿಟ್ಟು ಗಾಡಿ. ನಾವು ಸ್ಪೆಷಲಿ ಈ ಟ್ರಿಪ್ಪು ನಾವು ಹೋಗೋದೇನೆಂದರೆ, ಜನ ನೋಡದೇ ಇರೋದು ಒಂಥರ ಯುನೀಕ್ ಜಾಗ ನೋಡೋಣ ಅಂತಲೇ ಈ ಕಡೆ ಡಿವಿಯೇಷನ್ ತಗೊಂಡ್ವಿ, ಸಂಡೂರು ಕಡೆ. ಓ ಪರವಾಗಿಲ್ಲ, ಮಳೆ ರೋಡ್ ಥರ ಇದೆ. ಎಲ್ಲಿ ಗಾಯವಾಗ್ಬಿಟ್ಟ, ಅಲ್ಲಿದ್ದಾನೆ. ಅಯ್ಯಪ್ಪ ದಾರಿ. ಓ ಹೆಲ್ಮೆಟ್ ಹೋಯ್ತು, ಹೊಸ ಹೆಲ್ಮೆಟ್ಟು, ಸ್ಕ್ರ್ಯಾಚ್. ನಾವಲ್ಲೇ ಒಂಚೂರು ದೂರ ನಿಲ್ಲಿಸ್ಬಿಟ್ಟು ಬರಬೇಕಾಯಿತು, ಸ್ವಲ್ಪ ಒಳಗೆ ಬಂದುಬಿಟ್ವಿ. ಸುಮಾರು ಕಾಡಲ್ಲಿ ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸತ್ತಲ್ಲ. 1 ಕಿಲೋಮೀಟ್ರ್ ಬಂದು ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ. ಎಲ್ಲ ಲೋಕಲವರು ಸುಮಾರು ಜನ ನಿಲ್ಸಿದ್ದಾರೆ ನೋಡಿ. ನೀರೆಲ್ಲ ಇದೆ, ನೀರು. ಆಮೇಲೆ ಪೊದೆಗಳು ಜಾಸ್ತಿ ಬೆಳೆದ್ಬಿಟ್ಟಿದೆ ಅಂತೆ. ಗಾಡಿ ನಿಲ್ಸಿದ್ದೀವಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಲಗೇಜ್ ಎಲ್ಲ. ನೋಡೋಣ ಹೇಗಿದೆ ನಮ್ಮ ಗುಹೆಗಳು. ಓ ನೀರಿದೆ, ಇಲ್ಲಿ ಕೆಸರಿದೆ ಮಾರ. ಇಲ್ಲಿ ಸೈಡಿಂದ ಹೋಗ್ಬೋದು, ಬಟ್ ಸುಮ್ಮನೆ ಯಾಕೆ ರಿಸ್ಕ್. ಎಲ್ಲ ನೋಡಿ, ಎಲ್ಲ ಮೈನಿಂಗ್ ನೀರು. ಎಲ್ಲ ಕೆಂಪುಗಳೇ. ಗುಹೆ ಹುಡ್ಕೊಂಡು ಹೊರಟಿದ್ದೀವಿ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ವ್ಯಾಲಿ. ಅಲ್ಲಿ ದಾರಿಯಲ್ಲಿ ಸುಮಾರು ಹುಡುಗರು ಸಿಕ್ಕಿದ್ರು. ಅವರು ಆ ಕಡೆ ಫಾಲ್ಸ್ ನೋಡೋಕೆ ಹೋಗ್ತಾಯಿದ್ದಾರೆ. ಫಾಲ್ಸ್ ಇದೆ ಅಂತ ಅಲ್ಲಿ, ಬಟ್ ತುಂಬ ದೂರ ಅಂತೆ, ನಮಗೆ ಟೈಮ್ ಇಲ್ಲ. ಹಾಗಾಗಿ ಯಾರೋ ಇನ್ನೊಂದು ಬ್ಯಾಚ್ ಇತ್ತು, ಅವ್ರು ಈ ಕಡೆ ಹೋಗಿ ಅಂತ ದಾರಿ ತೋರಿಸಿ ಬಿಟ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ. ಸುಮಾರು ಅರ್ಧ ಗಂಟೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಗುಹೆಗೆ ಹೋಗೋಕ್ಕೆ ದಾರಿ ಸಿಗ್ತಾಯಿಲ್ಲ. ಗುಹೆಗಳಿದೆ ಅಲ್ಲಿ ಯಾರು ಹೇಳಿದ್ರು, ಅದು ಬಟ್ ಮಳೆ ಇರೋದ್ರಿಂದ ಏನೂ ದಾರಿ ಸಿಗ್ತಾಯಿಲ್ಲ. ವಿ ಆರ್ ಗೋಯಿಂಗ್ ಬ್ಯಾಕ್. ಬಟ್ ವ್ಯೂ ಚೆನ್ನಾಗಿದೆ, ವ್ಯೂ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಹೊರಡ್ತೀವಿ. ಸುಮ್ಮನೆ ವ್ಯೂ ನೋಡಿಕೊಂಡು ವಾಪಸ್ ಹೊರಟ್ವಿ. ಅಲ್ಲಿ ದಾರಿ ಇಲ್ಲ, ಅದು ನಾವು ಕೆಳಗೆ ಹೋಗ್ಬಿಟ್ಟಿದ್ದೀವಿ. ಅದು ಮೇಲೆ ಹೋಗ್ಬೇಕಾಯ್ತು. ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಎಷ್ಟೋ ದೂರ ಹೋದ್ವಿ, ಅಲ್ಲೂ ದಾರಿ ಕಾಣಿಸ್ತಾ ಇಲ್ಲ. ಮಳೆ ಬಂದು ಎಲ್ಲ ಪೊದೆಗಳು ಬೆಳ್ಕೊಂಬಿಟ್ಟಿದೆ. ಟೈಮ್ ಇಲ್ಲ, ಸರಿ ಹೊರಡೋಣ ವಾಪಸ್ಸು ಅಂತ ಹೋಗ್ತಾಯಿದ್ವಿ. ಮತ್ತು ಇನ್ನೊಂದು ಸರಿ ಯಾವಾಗಾದರೂ ಇದೇ ಏರಿಯಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಾಗ ನೋಡಬೇಕು.
ನಾವಿಲ್ಲಿಗೆ ಬಂದು ಆಲ್ಮೋಸ್ಟ್ 2 ಗಂಟೆಗಳಾಯಿತು. ಯಪ್ಪ ಸುಸ್ತಾಗ್ಬಿಡ್ತು. ಒಳ್ಳೆ ಟ್ರೆಕ್ ಆಯಿತು. ತುಂಬ ದಿವಸದಿಂದ ಟ್ರೆಕ್ ಮಾಡಿಲ್ಲ, ಹಂಗಾಗಿ ಈ ಬಿಸಿಲು, ಹ್ಯುಮಿಡಿಟಿ, ತುಂಬ ಸೆಕೆ. ಜೈ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಸೊ ಉಬ್ಬಳಗುಂಡಿ ವೀರಭದ್ರೇಶ್ವರ ದರ್ಶನ ಮಾಡಿಕೊಂಡು ಗುಹೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ಕಾಡಲ್ಲೆಲ್ಲ ಕಳೆದೋಗಿ ಮತ್ತೆ ವಾಪಸ್ ಬಂದು ಈಗ ಸಂಡೂರು ಕಡೆ ಹೊರಟಿದ್ದೀವಿ. ಥ್ಯಾಂಕ್ಸ್ ಅಶೋಕ್ ರೆಕಮೆಂಡಿಂಗ್ ದಿಸ್ ವಂಡರ್ಫುಲ್ ಪ್ಲೇಸ್. ತುಂಬ ಜನ ಬರ್ತಾರೆ ಲೋಕಲ್ಸ್. ತಾತಾಜಿ